ನೋಡಿ ಇವತ್ತು ಕುಂಬಳಕಾಯಿ ಪಲ್ಯ ಮಾಡಬೇಕು ಅಂತಿದ್ದೀನಿ. ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ. ನೋಡಿ ಸಾಸಿವೆ ಹಾಕ್ತಿದ್ದೀನಿ. ಮೊದಲಿಗೆ ನಾನು ಮಾಡೋ ರೀತಿ ತೋರಿಸ್ತಿದ್ದೀನಿ. ಮತ್ತು ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಈಗ ಇದು ಕೆಂಪಗಾಗ್ತಾ ಇದೆ. ಈಗ ಇದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಹಾಗೆ ಚಕ್ಕೆ ಲವಂಗ ಜಜ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕೋಣ. ಈಗ ಇದೇ ಕುಂಬಳಕಾಯಿ ಪಲ್ಯಕ್ಕೆ ರುಚಿ ಕೊಡೋದು. ನೋಡಿ ಇವಾಗ ಹಿಂಗಾಗಿದೆ. ಇದಕ್ಕೆ ಕುಂಬಳಕಾಯಿ ಹಾಕೋಣ. ಉಪ್ಪು ಸೇರಿಸಿ ತಿರುಗಿಸಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತಿರುಗಿಸ್ತಾ ಇದ್ದೀವಿ. ನೋಡಿ ಈ ಥರ ತಿರ್ಗಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ನೋಡಿ ಇದು ಈಗ ಬೇಯ್ತಾ ಇದೆ. ಈ ಥರ ಬೇಯ್ತಾ ಇದೆ. ಇವಾಗ ನಾವು ಇದಕ್ಕೆ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕೋಣ. ಅರಿಶಿನವಾಗಿದೆ ಅದು, ಆದರೂ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ತಿರುಗಿಸಿ ಚೆನ್ನಾಗಿ ಕಲಸಿರೋಣ. ಕಾಯಿ ಪಾತ್ರೆಗೆ ಅಂಟಿದೆ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳುತ್ತೆ. ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸಿ. ಸ್ವಲ್ಪ ಹಂಗೆ ಧನಿಯಾ ಪುಡಿ ಎಲ್ಲ ಸೇರಿಕೊಂಡು ಬೇಯಲಿ ಮುಚ್ಚಿಡಿ. ಈಗ ನೋಡಿ ಬೆಂದಿದೆ. ಇದನ್ನು ಉಪ್ಪು ನೋಡೋಣ ಒಂದು ಸ್ವಲ್ಪ. ಉಪ್ಪು ಸಾಕಾಗ್ತಿಲ್ಲ, ಸ್ವಲ್ಪ ಹಾಕ್ಕೋತಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮತ್ತು ಇದು ಕಡಲೆ ಬೀಜ ಹುರಿದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪುಡಿ ಮಾಡಿದ್ದೀನಿ. ಇದನ್ನು ಇದಕ್ಕೆ ಸೇರಿಸೋ ಅಷ್ಟೊತ್ತಿಗೆ ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಸೇರಿಸೋಣ. ನೋಡಿ ಈಗ ತಯಾರಾಯಿತು. ಇದನ್ನು ರುಚಿ ನೋಡೋಣ. ನೋಡಿ ಇದ್ರ ಮೇಲೆ ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಡಲೆ ಬೀಜ ಬಿಸಿ ಇದೆ. ತುಂಬ ಚೆನ್ನಾಗಿದೆ. ಕಾಯಿ ಮೇಲೆ ಹಿಂಗೆ ಮಸಾಲೆ ಹಾಕ್ಕೊಂಡು ತಿಂತಿದ್ರೆ ಎತ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.